ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ನಾವು ಮಾಡಿಸ್ತಾ ಇದ್ದೀವಿ ಪ್ರತಿ ವರ್ಷ. ಯಾಕಂತಂದ್ರೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ನಮ್ಮ ಭಾರತ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕ್ರೀಡೆಯ ಬಹಳಷ್ಟು ಪದಕವನ್ನು ಗಳಿಸಿದ್ದಾರೆ. ಒಲಿಂಪಿಕ್ಸ್ ಪದಕವನ್ನು ಗಳಿಸಿದ್ದಾರೆ. ಅಂತವ್ರಿಗೆ ನಾವು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸನ್ಮಾನ ಮಾಡಿದ್ದೀವಿ. ಏಕಲವ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಕರ್ನಾಟಕ ರಾಜ್ಯದ ವಿಕಲಚೇತನ ಸ್ಪೋರ್ಟ್ಸ್ ಮ್ಯಾನ್ಗಳು. ಅದಕ್ಕೋಸ್ಕರ ಅವ್ರಿಗೆ ಮತ್ತೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಇವತ್ತು ಮಕ್ಕಳುಗಳನ್ನ ಅನೇಕ ಸಂಸ್ಥೆಗಳು, ಅನೇಕ ಸಂಘಗಳು, ಸರ್ಕಾರಿ ಸಂಸ್ಥೆಗಳು ಎಲ್ಲರನ್ನೂ ಒಳಗೊಂಡು ಇವತ್ತು ಬೆಳಗಾವಿ ಜಿಲ್ಲಾ ವಿಕಲಚೇತನರ ಒಂದು ಕ್ರೀಡಾಕೂಟವನ್ನ ಉದ್ಘಾಟನೆ. ಖಂಡಿತವಾಗ್ಲೂ ಇಲ್ಲ. ನಮ್ಮ ಸರ್ಕಾರಿ ಜಮೀನು ಅಥವಾ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ಜಮೀನನ್ನ ಖಾಸಗಿಯವರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಇದ್ರೆ ಖಂಡಿತವಾಗ್ಲೂ ನೀವು ನಮ್ಗೆ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬಂದು ಮಾತನಾಡಿದ್ರೆ ಅನುಕೂಲ ಆಗುತ್ತೆ. ಆ ರೀತಿ ಆಗಿದ್ರೆ ನಾನು ನಿಮ್ಗೆ ಕಳ್ಸೋದಲ್ಲ. ನೀವು ಆನ್ಲೈನ್ ಕೇಳಿದ್ರೆ ಆನ್ಲೈನ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಬರ್ಬೇಕು ನಮಗೆ. ಯಾಕಂತಂದ್ರೆ ಬಾಕ್ಸೈಟ್ ರೋಡ್ ನಲ್ಲಿ ನಮ್ಮ ಮೂಕರು ಮತ್ತು ಕಿವುಡರ 1.5 ಎಕರೆ ಜಮೀನಿತ್ತು. ಅಲ್ಲಿ ಕಾರ್ಪೊರೇಷನ್ ಕಸ ಬಿಡುಗಡೆ ಆಗ್ತದೆ. 1.5 ಎಕರೆಯಲ್ಲಿ ನಾನು ಮಂತ್ರಿಯಾಗಿ 1 ತಿಂಗಳಲ್ಲಿ ನಾನು ಬರಬೇಕಾದ್ರೆ ನಾನು ಅದನ್ನ ನೋಡಿದೆ. ಅಲ್ಲಿ ಕಸ ಹಾಕ್ತಾ ಇದ್ರು. ನಾನು ಆ ಕಸ ಯಾಕೆ ಹಾಕ್ತಾ ಇದ್ರ ಅಂತ ಗೊತ್ತಾದಾಗ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ 1.5 ಎಕರೆ ಅಂತ ಗೊತ್ತಾದ ತಕ್ಷಣನೇ ಅದಕ್ಕೆ ಕಾಂಪೌಂಡ್ ಹಾಕಿಸಿ ಇವತ್ತು ಅಲ್ಲಿ ನಾವು ನಮ್ಮ ಇಲಾಖೆಯ ಬೋರ್ಡ್ ಅನ್ನು ಹಾಕ್ಸಿದ್ದೀವಿ. ಬಾಲ್ ಭವನ್ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ನಗರದ ಒಂದು ಹೃದಯ ಭಾಗದಲ್ಲಿ ಬಾಲ್ ಭವನ್ ಅದು ಹಾಳಾಗಿ ಏನು ಕೂಡ ಪುನಶ್ಚೇತನ ಆಗಿರ್ಲಿಲ್ಲ. ಅದನ್ನು ಕೂಡ ನಾವು ಕ್ರಿಕೆಟ್ ಟ್ರೈನಿಂಗ್ ಇದನ್ ಮಾಡ್ಲಿಕ್ಕೆ, ಒಳಾಂಗಣ ಕ್ರಿಕೆಟ್ ಟ್ರೈನಿಂಗ್ ಮಾಡ್ಲಿಕ್ಕೆ ಅದನ್ನು ಕೂಡ ಮೊನ್ನೆನೆ ಇದನ್ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಬಾಲಭವನದಿಂದ 20 ಕೋಟಿ ರೂಪಾಯಿ ಅನುದಾನವನ್ನ ಬೆಳಗಾವಿ ಜಿಲ್ಲೆಗೆ ತೆಗೆದುಕೊಂಡು ಬಂದು DC ಆಫೀಸ್ ಹಿಂದೆ NCC ಕ್ಯಾಂಪ್ ನಡೆಸುವಂತ ಒಂದು ಜಾಗ ಇತ್ತು ಹನುಮಾನ್ ನಗರದಲ್ಲಿ. ಸುಮಾರು 100 ಕೋಟಿ ರೂಪಾಯಿಯ ಒಂದು ಜಾಗ ಅನ್ಬೋದು. ಈಗ 3.5 ಬೇಕು. ಆ ಜಾಗದ ಡಾಕ್ಯುಮೆಂಟ್ಸ್ ಬೇಕು. ನನಗೆ ಅದನ್ನ ಕೊಡಲಿಲ್ಲ ಅಂತಂದ್ರೆ ನಾನು ಕೊಡಬೇಕಲ್ಲ ಉದ್ಯೋಗದಲ್ಲಿ. ಅದ್ರ ಬಗ್ಗೆ ಏನು ಈ ಸಾರಿ ಘೋಷಣೆ ಆಗುತ್ತೆ ನೋಡಿ. ಘೋಷಣೆ ಅಲ್ಲ, ಇದು ಲಿಖಿತ ಇದೆ. ಅನುಷ್ಠಾನ ಈಗಾಗಲೇ ಪ್ರತಿಯೊಂದು ಇಲಾಖೆಯಲ್ಲಿ ಇದೆ, ಶಾಸನ ಆಗಿದೆ, ಕಡ್ಡಾಯವಾಗಿದೆ. ಆದ್ರೆ